ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸಂಜನಾ ಬಾಯಿ ಅವರು ರಾಜ್ಯಕ್ಕೆ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನವನ್ನ ಬಂದಿರುವಂತವರು ಆ ಕಾಲೇಜಿನ ಪ್ರಿನ್ಸಿಪಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಎಚ್ ಮಹೇಶ್ ಅಂತ. ಮಹೇಶ್ ಅವರೇ, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನ ಗಳಿಸಿರುವಂತದ್ದು? ಸರ್ ತುಂಬಾ ಖುಷಿ ಆಗಿದೆ ಸರ್. ಸಂಜನಾಬಾಯಿ ಮೊದಲಿಂದಲೂ ಬಹಳ ಚೆನ್ನಾಗಿ ಓದುವಂತ ವಿದ್ಯಾರ್ಥಿನಿ ಸರ್ ಆಕೆ. ನಮ್ಮ ಹಿಂದೂ ಹಾಸ್ಟೆಲ್ ಒಳಗೆ ಇದ್ದು ಕಲ್ತಂತ ವಿದ್ಯಾರ್ಥಿನಿ. ಅವರಪ್ಪ ಲಾರಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದಾರೆ. ಅಮ್ಮ ಗೃಹಿಣಿ ಇದ್ದಾಳೆ. ಬಹಳ ಬಡತನದಿಂದ ಓದಿರೋ ಹುಡುಗಿ. ತುಂಬಾ ಒಳ್ಳೆ ಮಾರ್ಕ್ಸ್ ತಕೊಂಡು ತೇರ್ಗಡೆಯಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಕೊಟ್ಟೂರೇಶ್ವರನ ಕೃಪಾ ಕಟಾಕ್ಷನಿಂದ ಮೊದಲ ಸ್ಥಾನ ಬಂದಿರೋದು ನಮ್ಮೆಲ್ಲರ ಹೆಮ್ಮೆ ಸರ್. ಕೊಟ್ಟೂರೇಶ್ವರ ಬಹಳ ಖುಷಿ ಅಂತ ಅನ್ಸ್ಬಿಟ್ಟಿದೆ. ಕಾಲೇಜು ಆಕ್ಚುಲಿ ಒಂದು 3-4 ವರ್ಷದಿಂದಲೂ ಕೂಡ ಒಳ್ಳೆ ಹೆಸರನ್ನ ಮಾಡ್ತಾ ಇರುವಂತದ್ದು. ಅಲ್ಲಿನ ವಿದ್ಯಾರ್ಥಿಗಳು ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸತತವಾಗಿ ಇದು 10ನೇ ಬಾರಿ ರ್ಯಾಂಕ್ ಸರ್. ಫಸ್ಟ್ ರ್ಯಾಂಕ್ 10ನೇ ಬಾರಿ. ಗ್ರೇಟ್ ಸರ್, ಗ್ರೇಟ್. ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಬೇಕು ಇದಕ್ಕೆ. ಧನ್ಯವಾದಗಳು ಸರ್. ನಮಸ್ಕಾರ. ಅವ್ರು ಹೇಗ್ ಓದ್ತಾ ಇದ್ರು? ಅವ್ರ ಸ್ಟಡಿ ಎಲ್ಲ ಹೇಗಿತ್ತು? ಯಾವ ರೀತಿಯಾಗಿ ಪ್ರೋತ್ಸಾಹ ಸಿಗ್ತಾ ಇತ್ತು ನಿಮ್ ಕಾಲೇಜಿಂದ ಎಲ್ಲ ವಿದ್ಯಾರ್ಥಿಗಳಿಗೆ? ಉಪನ್ಯಾಸಕರು ಸಂಪನ್ಮೂಲ ವ್ಯಕ್ತಿಗಳು ಸರ್. ಬಹಳ ಅದ್ಭುತವಾಗಿ ಟೀಚಿಂಗ್ ಮಾಡ್ತಾರೆ. ಮೇಲಾಗಿ ಆ ಮಕ್ಕಳಿಗೆ ಹೇಗ್ ಓದ್ಬೇಕು ಹೇಗಿಲ್ಲ ಅನ್ನೋದ್ರ ಬಗ್ಗೆ ಗೈಡ್ಲೈನ್ ಮಾಡ್ತಾರೆ. ಆ ಪ್ರಯುಕ್ತವಾಗಿ ಆ ಮಗು ಹೇಳಿದಂಗೆ ವರ್ಕ್ ಮಾಡೋದು ಸರ್. ಹೆಂಗ್ ಹೇಳ್ತಾರೋ ನಮ್ಮ ಉಪನ್ಯಾಸಕರು ಆ ರೀತಿ ಒಳಗೆ ವರ್ಕ್ ಮಾಡ್ತಾ ಇತ್ತು. ಅದು ಸಕ್ಸಸ್ ಆಗಿದೆ ಸರ್. ಎಕ್ಸ್ಪೆಕ್ಟೇಷನ್ ಇತ್ತ ಸರ್? ಹೌದು ಸರ್. ಇವ್ರು ಸಂಜನಾನೇ ಫಸ್ಟ್ ಬರ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತಾ? ಎಕ್ಸ್ಪೆಕ್ಟೇಷನ್ ಇತ್ತು ಸರ್. ಯಾಕೆ ಫಸ್ಟ್ ಈ ಬೆಳಿಗ್ಗೆ ಬಂದು ನಾನು ಅದನ್ನೇ ರೆಡಿ ಮಾಡಿ ಸರ್. ಸಂಜನಾಬಾಯಿ ಫಸ್ಟ್ ರ್ಯಾಂಕ್ ಬರ್ತಾಳ್ರಿ, ರೆಡಿ ಮಾಡ್ರಿ ಅಂತಂದೇಳಿ ಆಕೆ ಬಯೋಡೇಟಾ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಸರ್. ನಿಮ್ಗೆ ಈಗ ಅನೌನ್ಸ್ ಆದಾಗ್ಲೇ ಗೊತ್ತಾಗಿದ್ದಾ? ಅನೌನ್ಸ್ ಆದಾಗ ಗೊತ್ತಾಯ್ತು ಸರ್. ಆಯಮ್ಮ ಮೊದಲಿಂದಲೂ ಬಹಳ ಚೆನ್ನಾಗಿ ಓದ್ತಿದ್ಲು ಸರ್. ಓಕೆ. ಏನ್ ಡ್ರೀಮ್ ಏನಿದೆ ಅವ್ರದ್ದು, ಸಂಜನಾ ಅವ್ರದ್ದು? ಏನ್ ಮಾಡ್ಬೇಕು ಅಂತ ಆಸೆ ಇದೆ? ಸಂಜನಾ ಏನು, ನಾನು UPSC ಅಥವಾ KPSC ಎಕ್ಸಾಮ್ ತಗೋಬೇಕು ಸರ್ ಅಂತ ಅಂದಿದ್ಲು ಸರ್. ಹಾಗಾಗಿ ಆಯಮ್ಮನ ಕರೆಸ್ತಾ ಇದೀವಿ. ಫೋನ್ ಮಾಡಿದ್ರ ನೀವು? ಮಾತಾಡಿದ್ರ ಸಂಜನಾ ಜೊತೆ? ಮಾತಾಡಿ ಸರ್, ಕಾಂಗ್ರಾಟ್ಸ್ ಎಲ್ಲ ಹೇಳಿದ್ವಿ. ಏನಂದ್ರು? ಯಾವ ರೀತಿಯ ಖುಷಿಯಾಗಿದ್ರು ಅವ್ರ ಮನೆಯವರೆಲ್ಲ? ಬಹಳ ಎಕ್ಸೈಟೇಷನ್ ಆಗಿದೆ ಸರ್. ತಂದೆ ಡ್ರೈವರ್ ಬೇರೆ, ಬಹಳ ಎಕ್ಸೈಟ್ ಆಗಿದ್ದಾರೆ ಸರ್. ತುಂಬಾ ಎಕ್ಸೈಟ್ ಆಗಿದ್ದಾರೆ. ಹಾಗಾಗಿ ಇಲ್ಲ ನಾನ್ ಬರ್ತೀನಿ ಸರ್, ಅಲ್ಲಿಗೆ ಬರ್ತೀನಿ ಅಂತ ಬರ್ತಾ ಇದಾರೆ ಸರ್. ಇಲ್ಲೇ ಕಾಲೇಜಿಗೆ ಬರ್ತಾ ಇದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾಲೇಜ್ ಒಳಗೆ ಇರ್ತಾಳ ವಿದ್ಯಾರ್ಥಿನಿ. ಹಂಗಾಗಿ ತುಂಬಾ ಚೆನ್ನಾಗಿ ಓದುವಂತ ವಿದ್ಯಾರ್ಥಿನಿ ಸರ್. ಓಕೆ. ಎಕ್ಸಾಮ್ ಆದ್ಮೇಲೆ ಮಾತನಾಡಿದ್ರ ನೀವು? ಹೇಳಿದ್ರ ಏನಾದ್ರು ಅವ್ರ ಟೀಚರ್ಸ್ ಹತ್ರ? ಎಕ್ಸಾಮ್ ಆದ್ಮೇಲೆ ಎಲ್ಲವೂ ಕೂಡ ಔಟ್ ಆಫ್ ಔಟ್ ಬರ್ತಾವ ಸರ್. ಅಷ್ಟು ಚೆನ್ನಾಗಿ ಬರ್ದಿದ್ದೀನಿ ನಾನು ಅಂತ ಹೇಳಿದ್ರು ಸರ್. ತುಂಬಾ ಚೆನ್ನಾಗಿ ಬರ್ದಿದ್ಲು ಸರ್. ಹೋಪ್ ಇತ್ತು ಸರ್, ಬಹಳ ಚೆನ್ನಾಗಿ ಓದ್ತಾ ಇದ್ಲಲ್ಲ, ಆ ಕಾರಣಕ್ಕೆ ಅವಳೇ ಫಸ್ಟ್ ರ್ಯಾಂಕ್ ಬರ್ಬೋದು ಅಂತಂದೇಳಿ. ಅಂತ ಮಕ್ಕಳು ಸಾಕಷ್ಟು ಮಕ್ಕಳು ಅದಾರ ಸರ್. ಅದ್ರೊಳಗೆ ನಂಬರ್ 1 ಸರ್ ಇವಳು. ಓಕೆ ಓಕೆ. ಅಂದ್ರೆ ಫಸ್ಟ್ PU ನಲ್ಲೂ ಎಲ್ಲ ಚೆನ್ನಾಗಿ ಓದ್ಕೊಂಡು ಬರ್ತಿದ್ದ? ಫಸ್ಟ್ PU ನೊಳಗೆ ಟಾಪರ್ ಅವಳು ಸರ್ ನಮ್ಮಲ್ಲಿ. ಓಕೆ. ಫಸ್ಟ್ PUC ನಲ್ಲಿ? ಫಸ್ಟ್ PUC ಒಳಗೆ ಸರ್. ಓಕೆ. ಅಂದ್ರೆ ಇನ್ನು ಯಾರ್ಯಾರು ಎಷ್ಟೆಷ್ಟು ಬಂದಿದೆ ಸರ್ ನಿಮ್ಮ ಕಾಲೇಜ್ನಲ್ಲಿ? ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಅಂತ ನೋಡಿದ್ರೆ ನಿರ್ಮಲಾ ಅಂತ ಹುಡುಗಿ ಬಂದಾಳೆ ಸರ್. ಜಡಿಲಲ್ಲಿ ಯಾದವ್ ಅಂತ ಬಂದಿದ್ದಾಳೆ. ಓಕೆ. ಇವ್ರಿಗೆ ಯಾವ್ದು 3 ಮಾರ್ಕ್ಸ್ ಕಮ್ಮಿ ಆಗಿರೋದು ಸರ್? 3 ಮಾರ್ಕ್ಸ್ ಕಡಿಮೆ ಆಗಿರೋದು ಯಾವ್ದು ಅಂತ ಹೇಳಿದ್ರೆ ಐಚ್ಛಿಕ ಕನ್ನಡ 1 ಮಾರ್ಕ್ಸ್ ಕಡಿಮೆ ಆಗಿದೆ ಸರ್. ಓಕೆ. ಆಮೇಲೆ ಹಿಸ್ಟ್ರಿ 2 ಮಾರ್ಕ್ಸ್ ಕಡಿಮೆ ಆಗಿದೆ. ಓಕೆ ಓಕೆ. ಅದ್ರದ್ದು ಏನಾದ್ರು ಡೌಟ್ ಇದೆಯಾ ಅಂತ ಅವ್ರಿಗೆ? ನೀವು ಮಾತನಾಡಿದ್ರಲ್ಲ, ಅದನ್ನು ಏನಾದ್ರು ರಿವ್ಯಾಲ್ಯೂಯೇಷನ್ ಏನಾದ್ರು ಆಗ್ತಾ ಇದಾರೆ ಹೇಗಂತೆ? ಎಸ್, ಮಹೇಶ್ ಅವರು ಮಾತನಾಡ್ತಾ ಇದ್ರು. ತುಂಬಾ ಖುಷಿಲಿದ್ರು. ಅವರ ಕಾಲೇಜು ಸತತವಾಗಿ 10 ವರ್ಷಗಳಿಂದಲೂ ಕೂಡ ಪ್ರಥಮ ಸ್ಥಾನ ಗಳಿಸ್ತಾ ಇದ್ದಾರೆ. ಆ ಕಾಲೇಜಿನ ವಿದ್ಯಾರ್ಥಿಗಳು ಕಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಆ ಕಾಲೇಜಿಗೆ ಮತ್ತಷ್ಟು ಕೀರ್ತಿಯನ್ನು ಹೆಚ್ಚಿಸ್ತಾ ಇರುವಂಥದ್ದು. ಈಗ ಏನಾದರೂ ಕಲಾ ವಿಭಾಗದಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅಂತ ನೋಡಿದ್ರೆ ಆ ಕಾಲೇಜಿನ ವಿದ್ಯಾರ್ಥಿನ ಇರಬೇಕು ಅನ್ನುವಂಥದ್ರ ರೀತಿಯಲ್ಲಿ ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಈ ಸಂಜನಾ ಅನ್ನುವಂಥ ವಿದ್ಯಾರ್ಥಿನಿ ಬಗ್ಗೆ ಹೇಳ್ತಾ ಇದ್ವಲ್ಲ, ಸಂಜನಾಬಾಯಿ ಅವರ ತಂದೆ ಲಾರಿ ಡ್ರೈವರ್ ಅಂತೆ. ಪಾಪ ಆಕೆ ಎಷ್ಟು ಕಷ್ಟಪಟ್ಟು ಓದ್ತಾ ಇರೋಣ. ಹಾಗೆ UPSC ಪರೀಕ್ಷೆಯನ್ನು ಬರೀಬೇಕು ಅನ್ನುವಂಥ ಒಂದು ದೊಡ್ಡ ಡ್ರೀಮ್ ಇದೆ ಅಂತೆ. ಪರೀಕ್ಷೆ ಬರೆದ ಬಳಿಕ ನಾನು ಎಲ್ಲದರಲ್ಲೂ ಕೂಡ ಔಟ್ ಆಫ್ ಔಟ್ ಬಂದೇ ಬರುತ್ತೆ ಸರ್ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇತ್ತಂತೆ. ಅದ್ರ ಬಗ್ಗೆನೇ ಮಾತಾಡಿದ್ಲಂತೆ ಆಕೆ. ಭರವಸೆ ಇತ್ತಂತೆ, ಬಂದೇ ಬರ್ತೀನಿ ನಾನು ಫಸ್ಟ್ ಅಂತ. ಅಂದರೆ ಎಲ್ಲ ಒಂದು ಸಬ್ಜೆಕ್ಟ್ಗಳಲ್ಲೂ ಕೂಡ ಔಟ್ ಆಫ್ ಔಟ್ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರಂತೆ. ಆ ಕಾಲೇಜ್ನ ಪ್ರಾಂಶುಪಾಲರಿಗೆ ಹಾಗೆ ಟೀಚರ್ಸ್ಗಳಿಗೂ ಕೂಡ ಅಷ್ಟೇ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತಂತೆ ಸಂಜನಾ ಮೇಲೆ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ದಾರೆ ಸಂಜನಾಬಾಯಿ ಅವರು. 597 ಮಾರ್ಕ್ಸ್ ಬಂದಿದೆ ಅವರಿಗೆ.